ಕಳೆದ 2 ದಿನಗಳಿಂದ ಕರ್ನಾಟಕ ರಾಜ್ಯಾದ್ಯಂತ ಈ ರಾಜಕಾರಣ ಮುಖ್ಯಮಂತ್ರಿಯ ಬದಲಾವಣೆಯ ಸುದ್ದಿ ಭಾಳ ನೋಡಕತ್ತೀರಿ. ಆದರೆ ರಿಯಾಲಿಟಿ ಏನಾಗಬೇಕು, ರಿಯಾಲಿಟಿ ಏನು ಗೊತ್ತು? ಎಲ್ಲ ಚಾನಲದಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಪಟ್ಟಾಭಿಷೇಕ 11ವರೆಗೆ ಪ್ರಮಾಣ ವಚನ ಮಂಟಪ ತಯಾರ ಗುಲಾಲ ಪಟಾಕ್ಷಿ. ಏನ್ರಿ ಇದು ಸುದ್ದಿ? ಒಂದು ಸಿದ್ದರಾಮಯ್ಯನ ಒಂದು ತಾಕತ್ತು ಕರ್ನಾಟಕ ರಾಜ್ಯದ ಜನತೆಗೆ ಇವತ್ತು ಹೇಳೋಕ್ಕೆ ಬಯಸ್ತೀನಿ. ಅನೇಕ ಬಾರಿ ನಾನು ಹೇಳಿದ್ದೀನಿ, ಅದೊಂದು ದೊಡ್ಡ ಹೆಬ್ಬಜೇನಿದ್ದಂಗೆ. ಆ ಹೆಬ್ಬಜೇನು ಅದನ್ನು ಹಂಗೆ ಕೆಣಕಕ್ಕೆ ಬರೋಂಗಿಲ್ಲ. ಯಾಕಂದರೆ ಹಿಂದಿನ ಇತಿಹಾಸಗಳು ತೆಗೆದು ನೋಡಬೇಕು. ಸಿದ್ದರಾಮಯ್ಯ ಅದೊಂದು ತಾಕತ್ತು, ಒಂದು ಐಂದ ನಾಯಕ ಅಂಥೇಳಿ ಇವತ್ತು ರಾಜ್ಯದಲ್ಲಿ 8 ವರ್ಷ ಮುಖ್ಯಮಂತ್ರಿ ಮಾಡಿದರು. ಅನೇಕ ಯೋಜನೆಗಳನ್ನು ಜಾರಿಗೆ ತಂದರು. ಗ್ರಾಮ ಮಟ್ಟದಿಂದ ಹಿಡಿದು ರಾಜಧಾನಿಯವರೆಗೆ ಪಕ್ಷವನ್ನು ಓಡಾಡಿ ಕಟ್ಟಿ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರುವಲ್ಲಿ ಸಿದ್ದರಾಮಯ್ಯನ ಕೊಡುಗೆನೂ ಅಷ್ಟೈತಿ, ಡಿ ಕೆ ಶಿವಕುಮಾರದ ಕೊಡುಗೆನೂ ಅಷ್ಟೈತಿ. ಡಿ ಕೆ ಶಿವಕುಮಾರ್ ವಲಸೆಗಾರ ಅಲ್ಲ. ಡಿ ಕೆ ಶಿವಕುಮಾರ್ ಜೈಲಿಗೆ ಹೋದರೂ ಸಹಿತ ಪಕ್ಷ ಬಿಡಲಿಲ್ಲ. ಅನೇಕ ಆಮಿಷಗಳನ್ನ ಹಚ್ಚಿದರೂ ಸಹಿತ ಯಾವುದೇ ರೀತಿಯ ತೀರ್ಮಾನ ತೆಗೆದುಕೊಳ್ಳಲಿಲ್ಲ. ಆವಾಗ ನಾವು ಒಂದು ವಿಡಿಯೋ ಮಾಡಿದ್ವಿ. ಆ ವಿಡಿಯೋ ಎಷ್ಟು ವೈರಲ್ ಆಯಿತು, ಕೋಟಿ ಗಂಟಲೆ ಜನ ನೋಡಿತು. ಅದು ಯಾವ ವಿಡಿಯೋ? ಏನಾದರೂ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕಾದ್ರೆ 28 ಒಳಗೆ ಆಗಬೇಕು. ಇರ್ಲಿಕ್ಕಂದ್ರೆ ಹೆಲಿಕಾಪ್ಟರ್ 28 ಗಡ್ಡೆ ಆಡ್ತೈತಿ. 28 ನಂತರ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗತಾನ, ಆಮೇಲೆ ತಯಾರಿ ಮಾಡ್ಯಾನ. ಆದರೆ 28 ಒಳಗೆ ಆಗ್ಬೇಕಂತೇಳಿ ವಿಡಿಯೋ ಮಾಡಿದ್ದೀನಿ, ಗೊತ್ತಲ್ರಿ? ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ 28 ಒಳಗಡೆ ಆಗಬೇಕು. 28ಕಂತೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಡಬಲ್ ಇಂಜನ್ ಹೆಲಿಕಾಪ್ಟರ್ ಗಡ ತಿರುಗಾಡಕತ್ತೈತಿ. ಆ ಹೆಲಿಕಾಪ್ಟರ್ 224 ಕ್ಷೇತ್ರದಾಗ ತಿರುಗಾಡಕೈತಂದ್ರೆ ಅದು 140 ಸೀಟ್ ತರುವಂತ ಶಕ್ತಿ ಮಾಡ್ಕೊತೈತಿ. ಆವಾಗ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಸ್ಥಾನ ಸಿಗುವುದಿಲ್ಲ. ಡಬಲ್ ಇಂಜಿನ್ ಹೆಲಿಕಾಪ್ಟರ್ ಮುಖ್ಯಮಂತ್ರಿ ಸ್ಥಾನಕ್ಕೆ ಹೋಗತೈತಿ. ಇದು ಧ್ವನಿ ನಂದು ಉಪಯೋಗ ಮಾಡಿರಿ, ನಿಮ್ಮ ಫೋಟೋಗಳು ಹಾಕಿರಿ, ಸಂತೋಷ. ಅದಕ್ಕೆ ಬಗ್ಗೆ ನಂದೇನು ತಕರಾರಿಲ್ಲ, ಉಪಯೋಗ ಮಾಡ್ಕೊರಿ. ಟ್ರೋಲ್ ಆಯಿತು, ಕೋಟಿ ಜನ ನೋಡಿತು ಇವತ್ತು. ಯಾರು ಕಡಕ ಜವಾರಿ ಕಾಕ ಅಂಥೇಳಿ. ಕಾಕಾಗೆ ಟೀಕೆ ಮಾಡೋರು ಇರ್ತಾರೆ. ಟೀಕೆ ಮಾಡೋರ ಜೊತೆ ಭಾಳ ನಾವು ಸಂಬಂಧ ಇಟ್ಕೋತೀವಿ. ಟೀಕೆ ಮಾಡೋರು ಯಾವಾಗಲೂ ನಮ್ಮ ಬೆನ್ನ ಹಿಂದೆ ಏನು ನಡೆದಿರ್ತೈತಿ ಅನ್ನೋದು ತೋರಿಸೋರು ಟೀಕೆಗಾರರು. ಆದರೆ ಟೀಕೆ ಮಾಡೋರು ಸಹಿತ ಇವತ್ತು ಯಾವ ಸ್ಥಿತಿಯಲ್ಲಿ ಬದುಕುತ್ತಾರ, ಯಾವ ಸ್ಥಿತಿಯಲ್ಲಿ ಇರ್ತಾರ, ಅವರ ಹಿನ್ನೆಲೆ ಏನು, ಅವರದ ತಮ್ಮ ಆಗು ಹೋಗುಗಳ ಬಗ್ಗೆನೂ ಸಹಿತ ಅವರು ಚಿಂತೆ ಮಾಡಬೇಕು. ನಾವು ಅದ್ರ ಬಗ್ಗೆ ವಿಚಾರ ಸಹಿತ ಮಾಡುವುದಿಲ್ಲ. ಯಾಕಂದರೆ ಎಂಥ ಮಹಾತ್ಮರನ್ನು ಟೀಕೆ ಮಾಡಿದವರು ನಾವ್ಯಾವ ಗಿಡ ತಪ್ಪಲ್ರಿ. ರಾಜಕಾರಣಿ ಇವತ್ತು ಬಿರುಗಾಳಿಯಲ್ಲಿ ಎದ್ದೈತಿ. ಬಿರುಗಾಳಿಯಲ್ಲಿ ಎದ್ದ ತಕ್ಷಣ ಸಿದ್ದರಾಮಯ್ಯ ಅಷ್ಟು ಹಗರಿಲ್ಲರಿ. ಇದು ಭಾಳ ಯಕ್ಷ ಪ್ರಶ್ನೆ. ಎಲ್ಲಾದರೂ CLP ಮೀಟಿಂಗ್ ಕರೆದು ಶಾಸಕಾಂಗ ಪಕ್ಷದಲ್ಲಿ ಆಯ್ಕೆ ಆಗಬೇಕು. ಹೈಕಮಾಂಡ್ದ ಲಕೋಟೆ ಇಲ್ಲ, ಅದು ಇಂದಿರಾ ಗಾಂಧಿ ಕಾಲದಲ್ಲಿತ್ತು. ಜನರಿಂದ ಅರ್ಜಿ ಬಂದಂಥ, ಜನರ ಪ್ರೀತಿ ಗಳಿಸಿದಂಥ ನಾಯಕ ಕರ್ನಾಟಕಕ್ಕೆ ಬೇಕು. ಇದು ಶಾಸಕರ ಅಭಿಪ್ರಾಯ. ಈಗ ಬೈ ಚಾನ್ಸ್ ನಾಳೆ ಏನಾದರೂ CLP ಮೀಟಿಂಗದಲ್ಲಿ ಆಯ್ಕೆ ಮಾಡುವ ಸಲುವಾಗಿ ಏನಾದರೂ ಶಾಸಕರಿಗೆ ಜವಾಬ್ದಾರಿ ಕೊಟ್ಟರೆ 139 ಶಾಸಕರು ಏನದಾರ, 125 ಶಾಸಕರು ಸಿದ್ದರಾಮಯ್ಯನ ಪರವಾಗಿ ಕೈ ಎತ್ತುತ್ತಾರೆ. ಗುಪ್ತ ಮತದಾನ ಮಾಡ್ರೆ ಚೀಟಿ ಹಾಕ್ತಾರೆ. ಇದು 110%. ಅಲ್ಲಿ ಭಾರಿ ಹಿನ್ನಡೆ ಡಿ ಕೆ ಶಿವಕುಮಾರ್ಗೆ ಆಗ್ತೈತಿ. ಅದು ಮುಖಭಂಗ ಮಾಡ್ಕೋಬಾರ್ದು. ಡಿ ಕೆ ಶಿವಕುಮಾರಿಗೆ ಭಾಳ ತರಾತುರಿಯಲ್ಲಿ ಯಾಕೆ ಆ ಗದ್ದಿಗೆ ಏರಬೇಕು ಅನ್ನುವ ಒಂದು ಭಾವನೆ ಇಟ್ಕೊಂಡಾರು ಗೊತ್ತಾಗ್ತಾ ಇಲ್ಲ. ಇನ್ನೂ ಭವಿಷ್ಯ ಐತಿ, ವಯಸ್ಸೈತಿ. ಡಿ ಕೆ ಶಿವಕುಮಾರ ನ್ಯೂನ್ಯತೆಗಳೇನು, ಡಿ ಕೆ ಶಿವಕುಮಾರ ಸ್ವಭಾವ ಏನು, ಡಿ ಕೆ ಶಿವಕುಮಾರ್ ಯಾಕೆ ಜನರ ಪ್ರೀತಿ ಗಳಿಸಲಿಲ್ಲ ಅನ್ನೋದು ಒಂದು ಸ್ವಲ್ಪ ನಿಮ್ಗೆ ಗೊತ್ತಾಗಬೇಕಲ್ಲ. ನೋಡ್ರಿ, ಯಾವಾಗಲೂ ಡಿ ಕೆ ಶಿವಕುಮಾರ್ ದರ್ಪ ಮತ್ತು ಶಿಟ್ಟಿನ ಭರದಲ್ಲಿ ಮಾತಾಡೋದು. ಯಾರೋ ಹಿರಿಯ ರಾಜಕಾರಣಿ ಬಂದರು, ಸರಿ ಆಚೆ. ಯಾವುದೇ ಒಂದು ದೊಡ್ಡ ಫಂಕ್ಷನ್, ಲಕ್ಷಾಂತರ ಜನ ಸೇರುವಂಥ ಫಂಕ್ಷನ್ ಇದ್ರೆ ಅಲ್ಲಿ ಭಾಷಣ ಮಾಡೋಕ್ಕೆ ಬಂದರೆ ಯಾವ ರೀತಿ ಠೇವಣಿಂದ ಮಹಾರಾಜರ ಗತಿ ದರ್ಪದಿಂದ ಬಂದು ಹಿಂದೆ ನಿತ್ತವ್ರನ್ನ ಸರಿ ಯಾ ಕಡೆ ಈ ಕಡೆ ಅಂತೇಳಿ ದರ್ಪ ಮಾಡೋದು. ಅದು ಜನರ ಪ್ರೀತಿ ಪ್ರಶಂಸೆಗೆ ಪಾತ್ರ ಆಗುವುದಿಲ್ಲ. ಈಗ ಸಿದ್ದರಾಮಯ್ಯನ ಅಭಿಮಾನಿಗಳು ಇಡೀ ಕರ್ನಾಟಕ ರಾಜ್ಯದಾಗ 7 ಕೋಟಿಯಾಗ 5 ಕೋಟಿ ಜನ ಬಂದು ಕುಣ್ತಾರ್ರಿ. ರಾಮನಗರ ಬಂದಾಗ್ಬೋದು ಕರೆ ಕೊಟ್ಟರೆ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಕರೆ ಕೊಟ್ಟರೆ ಕರ್ನಾಟಕ ಬಂದಾಕೈತಿ.
ಅಲ್ಲಿ ಯಾವ ಜಾತಿ ಇಲ್ಲ, ಅಲ್ಪಸಂಖ್ಯಾತರು ಸಿದ್ದರಾಮಯ್ಯ ಮೆಚ್ತಾರ, ದಲಿತ ವರ್ಗದವರು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಒಪ್ತಾರ, ಬಹುಸಂಖ್ಯಾತ ಲಿಂಗಾಯತರು ಸಹಿತ ಸಿದ್ದರಾಮಯ್ಯನ ಕೆಲವು ಗುಣಗಳನ್ನು ಮೆಚ್ಚುತ್ತಾರೆ. ಸರ್ವಜಾತಿ ಜನಾಂಗದ ನಾಯಕನಾಗಿ ಇವತ್ತು ಹೊರಹೊಮ್ಮಾಕತ್ತಾರ ಸಿದ್ದರಾಮಯ್ಯಗೆ ಟಕ್ಕರ್ ಕೊಡೋ ಸಲುವಾಗಿ ಈ 2 ವರ್ಷದಲ್ಲಿ ಏನಾದರೂ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಡಿ ಕೆ ಶಿವಕುಮಾರನ ಮುಖ್ಯಮಂತ್ರಿ ಮಾಡಿದರೆ ಮುಂದೆ ಆಗುವ ಅನಾಹುತಗಳ ಬಗ್ಗೆ ಹೇಳ್ತಾನೆ ಕೇಳ್ರಿ. ಇದೇ ರೀತಿ ಯಡಿಯೂರಪ್ಪನ ರಾತ್ರೋರಾತ್ರಿ ಇಳಿಸಿ ಮತ್ತೊಬ್ಬರನ್ನ ಮಾಡಿದ್ದು ಇತಿಹಾಸ ಗೊತ್ತೈತಿರಲ್ಲ ಕರ್ನಾಟಕದ್ದು. ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲ ಕಮಲ ಅರಳಿಸಿದಂಥ ನಾಯಕನಿಗೆ ಅವಮಾನ ಮಾಡಿದಾಗ ದಿಕ್ಕು ದಿವಾಳಿ ಆಗಿ ಹೋತು BJP. ಆವಾಗ ಕಾಂಗ್ರೆಸ್ ಪ್ಲಾಟ್ಫಾರ್ಮ್ ತಯಾರು ಮಾಡಿತ್ತು. ಇದೇ ರೀತಿ ಆಗತೈತ್ರಿ ಇಲ್ಲಿಯೂ. ಇನ್ನು ಮುಂದೆ 28ಕ್ಕೆ ಸರ್ಕಾರ ಬಂದ ಮೇಲೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು, ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗಬೇಕು, ಆವಾಗ ಏನಾದರೂ ಹೊಂದಾಣಿಕೆ ಮಾಡ್ಕೋಬೇಕು. ಈ 2 ವರ್ಷದ ಅವಧಿಯಲ್ಲಿ 15 ತಿಂಗಳು ಉಳಿತು. 15 ತಿಂಗಳಲ್ಲಿ ಈ ಟಗರಿಗೆ ಏನಾದರೂ ಕೆಣಕಿದರೆ ಅನಾಹುತ ಮಾತ್ರ ಪಕ್ಷಕ್ಕೆ. ಮೊಳೆ ಕೊನೆಯದು ಮೊಳೆ. ರಾಹುಲ್ ಗಾಂಧಿಗೆ ಏನು ಗೊತ್ತ್ರಿ ಕರ್ನಾಟಕದ ಸ್ಥಿತಿ? ರಾಹುಲ್ ಗಾಂಧಿ ಬಂದು ಇಲ್ಲಿ ಪ್ರಚಾರ ಮಾಡ್ರೆ 10 ಓಟ್ ಬೀಳ್ತಾವನ್ರಿ. ಆ ಸುರ್ಜೇವಾಲಾ ಬಂದು ಆಯಾರಾಮ್ ಗಯಾರಾಮ್ ಬಂದರೆ ಏನು ಮಾತು ಕೇಳ್ತಾರ? ಇದಕ್ಕೆಲ್ಲ ಫಿಟ್ಟಿಂಗ್ ಮಾಡಿದ್ದೆ ಸುರ್ಜೇವಾಲಾ ಪದೇ ಪದೇ ಬರೋದು, ಶಾಂಗ್ರಿಲಾದಾಗ ಇರೋದು, ಡಿ ಕೆ ಶಿವಕುಮಾರ್ಗೆ ಭೇಟಿ ಆಗೋದು. ಎಂದಾದರೂ ಒಬ್ಬನಾದರೂ ಒಂದು ಶಾಸಕನ ಕ್ಷೇತ್ರದಾಗ ಆಗಲಿ, ಒಂದು ಜಿಲ್ಲಾ ಮಟ್ಟದಲ್ಲಿ ಆಗಲಿ, ಗುಲಾಮ್ ನಬಿ ಆಜಾದ್ ಗತೆ ಎಂದಾದರೂ ಮತದಾರರಾಗಲಿ ಕಾರ್ಯಕರ್ತರದ ಮೀಟಿಂಗ್ ಕರೆದಾನ್ರಿ ಸುರ್ಜೇವಾಲಾ? ಇವತ್ತು ಭಾಳ ವಿಚಾರ ಮಾಡಬೇಕು. ಈಗ ಡಿ ಕೆ ಶಿವಕುಮಾರ್ ಹಿಂದೆ ಒಂದು ಹೆಣ್ಣಿನ ಶಕ್ತಿ ಒಪ್ಪೋಣ. ಆ ಹೆಣ್ಣು ಯಾರು, ಆ ಹೆಣ್ಣಿನ ಶಕ್ತಿ ಏನು, ಅದು ನಿಜಕ್ಕೂ ಒಪ್ಪೋ ಮಾತು. ಒಂದು ಪುರುಷನ ಹಿಂದೆ ಒಂದು ಹೆಣ್ಣಿನ ಮಹಿಮೆಯೂ ಸಹಿತ ಇರ್ತೈತಿ. ನನ್ನ ನಾಯಕ, ನನ್ನ ರಾಜಕೀಯ ಗುರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಆ ಹೆಣ್ಣಿನ ಒಪ್ಪೋ ಮಾತು. ಅದು ಲಾಬಿ ಮಾಡೋದು ಸಹಜಿಕ ವಿಷಯ. ಅವರವರ ನಾಯಕರನ್ನು ಅವರವರು ಮಾಡೋದು ಒಪ್ಪೋ ಮಾತ. ಆ ನೆಟ್ವರ್ಕ್ ಮಾಡೋದು. ಕೆಲವರು ಹೇಳ್ತಾರೆ ಅವ ಭವಿಷ್ಯ ಹೇಳಿದ್ದ, ಇವ ಆಶೀರ್ವಾದ ಕೊಟ್ಟಿದ್ದ, ಅವ ಹೇಳಿದ್ದ, ತಾಯ್ತಾ ಕೊಟ್ಟಿದ್ದ, ಲಿಂಬಿಕಾಯಿ ಕೊಟ್ಟಿದ್ದ. ಆ ರೇಷ್ಮೆ ಹೋಗಿ ಸೀರೆ ತೊಗೊಂಡು ಹೋಗಿ ಸೊಟ್ಟು ಅದನ್ನು ಒಂದು ಹೋಮ ಮಾಡಿದ ಮೇಲೆ ಹಿಂಗಾತು, ಯಾವ ಒಬ್ಬ ಬಾಬಾ ಬಂದು ಆ ನವಿಲುಗರಿ ತಲೆ ಮೇಲೆ ಇರ್ಸಂತೆ ಮುಖ್ಯಮಂತ್ರಿ ಆದ. ಅವೆಲ್ಲ ಸುಳ್ಳು, ಅವೆಲ್ಲ ನಂಬಿಕೆಗಳು ಮಾತ್ರ. ಹಣೆಬರದಲ್ಲಿ ಇರ್ಬೇಕ್ರಿ. ಹಣೆಬರದಲ್ಲಿ ಇದ್ರೆ ಗಿಮಿಕ್ ಪಕ್ಷಿಗಂತೆ ಫಿನಿಕ್ಸ್ ಪಕ್ಷಿ ಇರ್ತೈತಿರಲ್ಲ, ತಕ್ಷಣ ಹೋಗಿಬಿಡ್ತೈತಿ. ಹಂಗಾಗ್ತೈತಿ ರಾಜಕಾರಣ. ಈಗ ಸಿದ್ದರಾಮಯ್ಯನ ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಈಗ ಭಾಳಷ್ಟು ಆಕ್ರೋಶಗೊಂಡಾರ ಶಾಸಕರು ಆಕ್ರೋಶಗೊಂಡ್ರೆ ಮತ್ತು ಮತದಾರ ಆಕ್ರೋಶಗೊಂಡವ್ರಲ್ರಿ. ಮತದಾರ ಮನಸ್ಸು ಪಟ್ರ ಅವರ ಅಭಿಮಾನಿಗಳು ಭಾಳ ಅದಾರ. ಲಗ್ಗೆ ಹಾಕಿರಂದ್ರೆ ರಾಜಧಾನಿ 1 ಸೆಕೆಂಡ್ದಾಗ ಬಂದಾಕೈತಿ. ಅಷ್ಟು ಸರಳ ಇಲ್ರಿ ಈ ಟಗರು. ಈಗ ಏನು 2-3 ದಿವಸದ ಅವಕಾಶ. ಮತ್ತು ನಿನ್ನ ಸುರ್ಜೇವಾಲಾ ಹೇಳ್ತಾರ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆನೇ ಆಗಿಲ್ಲ. ಏನ್ರಿ ಇದು ಡಬಲ್ ಗೇಮ್ ರಾಜಕಾರಣ? ಮುಖ್ಯಮಂತ್ರಿ ಚರ್ಚೆನೇ ಆಗಿಲ್ಲ. ವೇಣುಗೋಪಾಲ್ ಪ್ರೆಸ್ ಮೀಟ್ ಮಾಡಿ ಹೇಳ್ತಾರ MLC ಮತ್ತು ರಾಜ್ಯಸಭಾ ಸದಸ್ಯರೊಳಗೆ ಚರ್ಚೆ ಆಯ್ತು, ವಿನಃ ಬೇರೆದು ಯಾವ ಚರ್ಚೆ ಆಗಿಲ್ಲ. ಇದು ಎಲ್ಲ ಇನ್ನು 28ಕ್ಕೆ BJPಗೆ ಫಲವತ್ತಾದ ಪಲಾವ್ ಮಾಡಿ ಕೊಡುವ ಸಲುವಾಗಿ ತಯಾರಿ ಮಾಡಾಕತ್ತಾರ ರಾಹುಲ್ ಗಾಂಧಿ ಏನು ಡಿಸಿಷನ್ ತೊಗೊಂಡಾನ ಅದು ತಪ್ಪು. ಇದೇ ಕರುಣಾನಿಧಿ ವೀಲ್ ಚೇರ್ ಮೇಲೆ ಇದ್ದರೂ ಸಹಿತ ಅಲ್ಲಿಯ ತಮಿಳುನಾಡಿನ ಜನ ಮುಖ್ಯಮಂತ್ರಿ ಸ್ಥಾನ ಬಿಟ್ಟು ಕೊಡಬೇಡ ಅಂತೇಳಿ ಎಂತೆಂಥ ಮೈಗೆ ಬೆಂಕಿ ಹಚ್ಕೊಳ್ಳೋ ಕೆಲಸಗಳು, ಆತ್ಮಹತ್ಯೆ ಪ್ರಕರಣಗಳು, ವಿಷ ತಗೊಳ್ಳುವಂಥ ಪ್ರಕರಣಗಳು, ಅಂಥ ಅಭಿಮಾನಿಗಳು ಅದಾರ್ರಿ. ನೀನು ಯಾವ ಒಬ್ಬ ವಿಷ ತೊಗೊಂಡ ಅಂಥೇಳಿ ಇಲ್ಲಿ ಒಂದು ಸುದ್ದಿ ಬಂತು. ಅದು ಎಲ್ಲಿಗೆ ಬಂದು ಮುಡಿತು ಏನಾಯ್ತು ಗೊತ್ತಾಗಲಿಲ್ಲ. ಆದರೆ ಅಭಿಮಾನಿಗಳು ಇರ್ತಾರೆ. ಆ ಅಭಿಮಾನಿಗಳ ಬಗ್ಗೆ ತಂದ ಜನ ಅದು ಬಂದ ಜನ. ತಂದ ಜನ ತರೋರು ಭಾಳ ಮಂದಾರ ರೊಕ್ಕ ಕೊಟ್ಟ, ಬಂದ ಜನ ಬೇರೆ. 4 ದಿವಸ ಆತು ಹಿಂಗೆ ಹೊಡೆಯಾಕತ್ತಿದ್ದು ಚಾನಲ್ಗಳ, ಹಿಂಗೆ ಬ್ಯಾಟಿಂಗ್ ಮಾಡಿದ್ದು. ಎಷ್ಟು ಪ್ಯಾಕೇಜ್ ಆಗಿತ್ತೋ ಗೊತ್ತಿಲ್ಲ. ರಾತ್ರಿ ಆಗಲಿ ಕರೆಕ್ಟ್ 11:20ಕ್ಕೆ ಪ್ರಮಾಣ ವಚನ, ರಾಜ್ಯಪಾಲರ ಭೇಟಿ, 9 ಗಂಟೆಗೆ ಸಮಯ ನಿಗದಿ, ಸಂಪುಟ ದರ್ಜೆ, ಸ್ಥಾನಮಾನ ಯಾರ್ಯಾರು ಸಂಪುಟ ಸೇರ್ತಾರೆ, ಯಾರ್ಯಾರು ಹೊರಗೆ ಹೋಗ್ತಾರೆ, ಭಯ ಬೀಳಿಸುವಂಥ ಸುಳ್ಳು ಸುದ್ದಿಗಳನ್ನ ಬಿತ್ತರಿಸಿ ಇವತ್ತು ಸುಳ್ಳಿನ ಸರ್ದಾರ್ಗಳಾದರೂ ಎಲ್ಲ ಚಾನಲ್ಗಳು. ಆದರೆ ಇವತ್ತು ಸತ್ಯ ಕಡಕ ಜವಾರಿ ಕಾಕ ಹೇಳ್ಬೇಕಲ್ಲ, ನಾವೇನು ದೊಡ್ಡ ಚಾನಲ್ದವ್ರ, ಆದರೆ ನಮ್ಮ ಅಭಿಮಾನಿಗಳು ಆ ಚಾನಲ್ದವ್ರಿಗಿಂತ 4 ಪಟ್ಟದಾರ. ಯಾವುದೇ ಕೋಟಿ ಜನ ಇರುವಂಥ ಸ್ಥಳದಲ್ಲಿ ಇವತ್ತು ನಾವು ಹೋದರೂ ಸಹಿತ ಲಕ್ಷಾಂತರ ಜನರಲ್ಲಿ ನನ್ನ ಕರೆದು ಮಾತಾಡಿಸಿ ಒಂದು ಫೋಟೋ ತಗೋತಾರೆ, ನಂಬರ್ ಕೇಳ್ತಾರೆ, ಭಾಳ ಅಭಿಮಾನದಿಂದ ಸಿಹಿ ತಿನ್ನಿಸ್ತಾರೆ. ಇದು ಒಂದು ನಮ್ಮ ಶಕ್ತಿ ಐತಿ. ಆ ಶಕ್ತಿ ಎಲ್ಲೇ ಒಂದು ಬಾವಿ ಕಪ್ಪೆ ಕೂತ್ಕೊಂಡು ಒಡ್ರಕ್ ಮಾಡ್ಕೊತ ಕೂತ್ರೆ ಆಗೋದಿಲ್ಲ. ಇದು ಸಮುದ್ರದ ಕಪ್ಪೆ, ಎಲ್ಲಿ ಬೇಕಾದಲ್ಲಿ ಹೋಗ್ಬೋದು, ಎಲ್ಲಿ ಬೇಕಾದಲ್ಲಿ ಹಾರಾಡ್ಬೋದು. ಸಮುದ್ರದ ಆಳ ಮತ್ತು ಅಂತ ಗೊತ್ತಿರ್ತೈತೇನ್ರಿ? ಹಂಗೆ ಕಡಕ ಜವಾರಿ ಕಾಕ ಸಮುದ್ರ ಇದ್ದಂಗೆ. ಬಾವಿ ಕಪ್ಪಿ ಓದರಾಕೈತಾರ, ನಾವ್ಯಾಕದಾದ ಮಾಡೋನು ಹೋದ್ರೆ ಅಲ್ಲೇ ಬಾವಿ ಕಪ್ಪಿ ಅಲ್ಲಿಂದ ಅಲ್ಲೇ ಜಿಗದಾಡಿ ತೋರಿಸ್ತೈತೆ, ನಂದು ಇಷ್ಟು ದೊಡ್ಡದೈತಿ, ಇಷ್ಟು ದೊಡ್ಡದೈತೆ ಅಂಥೇಳಿ.
ಅದರ ಸಲುವಾಗಿ ಅನೇಕ ಕಥೆ ವಿಶೇಷಗಳನ್ನು ಹೇಳಿದ್ದೀನಿ. ರಾಮಕೃಷ್ಣ ಹೆಗಡೆಯವರ ಸಲಹೆದಲ್ಲಿಯೂ ಸಹಿತ ನಾವಿದ್ದೀವಿ. ಯಾರಿಗೆ ಗೊತ್ತೈತಿ ಇತಿಹಾಸ? ತೆಗೆದು ನೋಡ್ರಿ ಇತಿಹಾಸಗಳು. ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಇದ್ದಾಗ ಇದೇ ಬಸವನಗುಡಿಯಲ್ಲಿ ಕೈಲಾಸವಾಸಿಗಳಾದಂಥ ಜೀವರಾಜ್ ಅಳ್ವಾ ನಮ್ಮ ಜೊತೆ ಎಷ್ಟೊಂದು ಪ್ರೀತಿ ಅನೋನ್ಯ ಸಂಬಂಧ ಇಟ್ಕೊತಿದ್ರು, ಸಲಹೆ ಸೂಚನೆ ತೆಗೆದುಕೊಳ್ತಿದ್ರು. ಆವಾಗ ಪ್ರಿಂಟ್ ಮೀಡಿಯಾದಲ್ಲಿದ್ದೀವಿ, ಪ್ರತಿ ಸಲಹೆಗಳನ್ನು ತೆಗೆದುಕೊಳ್ತಿದ್ರು ಬೆಳಿಗ್ಗೆ ಪೇಪರ್ ಓದುವಾಗ. ಇದು ಎಲ್ಲ ಜ್ವಲಂತ ಸಾಕ್ಷಿ. ನಾವೇನು ನಿನ್ನ ಮನೆ ಬಂದವರು ಅಲ್ರಿ. 40 ವರ್ಷ ಜೀವನಿತರಾಗ ಜೀವನಿತರಾಗ ಹೋಗೋದು. ನಮಗೇನು ಬೇರೆ ಉದ್ಯೋಗ ಬರೋದಿಲ್ಲ. ಆದ್ರೆ ತೀಕ್ಷ್ಣವಾಗಿರ್ತೈತಿ, ಖಡಕ್ಕಿರ್ತೈತಿ, ಮನಮುಟ್ಟುವಂಗಿರ್ತೈತಿ. ಕೆಲವ್ರಿಗೆ ಚುಚ್ಚೋದು ಇರ್ತೈತಿ, ಮೆಣಸಿಕಾಯಿ ಇಟ್ಟಂಗೂ ಹಾಕೈತಿ. ಅದು ಇಟ್ಕೊಳ್ಳೋರು ಇಟ್ಕೊಂಡು ಉರಿ ಬಿದ್ದವ್ರು ಅವ್ರಿಗೆ ಉರಿ ಬೀಳ್ತೈತಿ. ನಮಗೇನು ಸಂಬಂಧ ಐತ್ರಿ? ನಾವು ಹೇಳೋರು ಸತ್ಯ ಹೇಳೋರು. ಇದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ರಾಮಕೃಷ್ಣ ಹೆಗಡೆಯವರ ಸರ್ಕಾರ ಇದ್ದಂಗೆ ಜನಪ್ರಿಯತೆಗೊಂಡಂಥ ಇದೇ ಸಿದ್ದರಾಮಯ್ಯಗೆ ಎಲ್ಲಾದರೂ ಧಕ್ಕೆ ಬಂದರೆ ರಾಜ್ಯದಲ್ಲಿ ಕಾಂಗ್ರೆಸ್ ನಿರ್ನಾಮ್ 28ಕ್ಕೆ ಭಾರತೀಯ ಜನತಾ ಪಕ್ಷ ಬಾವುಟ ಹಾರಿಸೋದು. ಇದು ಬರ್ಕೊಂಡ ಬಿಡ್ರಿ ನೀವು. ಇವತ್ತು ಇಂಥ ಪರಿಸ್ಥಿತಿ ಐತಿ. ಈಗ ರಾಜ್ಯದಲ್ಲಿ ಸಿದ್ದರಾಮಯ್ಯನ ಅಭಿಮಾನಿಗಳು ಸಿದ್ದರಾಮಯ್ಯ ಸಪ್ಪ ಮುಖ ಹಾಕಿದ್ದ ನೋಡಿದ ತಕ್ಷಣ ಅವರ ಸಿಬ್ಬಂದಿ ವರ್ಗ ಕಣ್ಣೀರಿನ ಕೋಡಿ ಹರಿಸಿರು. ನೌಕರಸ್ಥರು ನೀವು ರಾಜೀನಾಮೆ ಕೊಡಬೇಡ್ರಿ, ಹೋಗಬೇಡ್ರಿ ಸಿದ್ದರಾಮಯ್ಯ ಅವರೇ. ರಾಜ್ಯಕ್ಕೆ ಒಂದು ಫಲವತ್ತಾದ ಒಂದು ಯಾವುದು ಕಲಂಕಿಲ್ಲ, ಯಾವ ಜೈಲಿಲ್ಲ, ಯಾವ ಲಪಡ ಇಲ್ಲ, ಬಾನಗಡಿಲ್ಲ, ಹಣ ತಿನ್ನೋದಿಲ್ಲ ವರ್ಗ ಏನೇನೋ ಅವ್ರ ಹೆಸರು ಕೆಡಿಸೋ ಸಲ ಯಾರ್ಯಾರು ಮಾಡಿದರು. ಆದರೆ ಸಿದ್ದರಾಮಯ್ಯ ಒಂದು ಬೃಹತಾಕಾರದ ಆಲದ ಮರ. ಈಗ ಸಿದ್ದರಾಮಯ್ಯ ಸಲುವಾಗಿ 125 ಶಾಸಕರು ಸಹಿ ಸಂಗ್ರಹ ಮಾಡಿಟ್ಟಾರ. ಇನ್ನು ಪ್ಲೇ ಕಾರ್ಡ್ ಬಿಡ್ತಾರೆ. ನೋಡ್ರಿ ಇಚ್ಛಾಶಕ್ತಿ ಹೆಂಗಿರ್ಬೇಕು ಸಿದ್ದರಾಮಯ್ಯ. ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಮುಸಲ್ಮಾನ ಮುಖ್ಯಮಂತ್ರಿ ಆಗಲಿಲ್ಲ, ದಲಿತ ಆಗಲಿಲ್ಲ. ದಲಿತ ಆಗಬೇಕು ಅನ್ನೋದು ಭಾವನೆ ಇತ್ತು. ದಲಿತನ ಮುಖ್ಯಮಂತ್ರಿ ಮಾಡಿ ನಾನು ಕೆಳಗೆ ಇಳಿತೀನಿ ಅಂದಾಗ ಕರ್ನಾಟಕ ರಾಜ್ಯದಲ್ಲಿ ದಲಿತ ಕ್ರಾಂತಿ ಆಗತೈತಿ ಅನ್ನೋದು ಇವತ್ತು ದಲಿತರು ವಿಚಾರ ಮಾಡಬೇಕು. ತುಳಿತಕ್ಕೊಳಗಾದ ಜನ ಇವತ್ತು ಮುಖ್ಯಮಂತ್ರಿ. ಕರ್ನಾಟಕದ ಇತಿಹಾಸದಲ್ಲಿ ಒಬ್ಬ ದಲಿತ ಆಗಲಿಲ್ಲ, ಒಬ್ಬ ಮುಸಲ್ಮಾನ ಆಗಲಿಲ್ಲ. ಇವರು ಹೆಚ್ಚಿನ ಸಂಖ್ಯೆಯಲ್ಲಿರೋರು ಕೋಟಿ. ನಿನ್ನೆ ಮೊನ್ನೆ ಅಂಕಿ ಸಂಖ್ಯೆ ನೋಡಿದಾಗ ಮುಸಲ್ಮಾನರು ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲು ನಂಬರ್ 1. ನಂಬರ್ 2 ದಲಿತರು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ. ಉಳಿದಿದ್ದು 3, 4, 5, 6, 7, 8 ಮುಖ್ಯಮಂತ್ರಿ ಆದರು. 1, 2 ಯಾಕೆ ಆಗುವರು? ಇನ್ನಾದರೂ ವಿಚಾರ ಮಾಡ್ತೀರಿ? ಕುರುಬರು ಆದರು, ಇನ್ನು ಮುಸಲ್ಮಾನರು, ಇನ್ನು ದಲಿತರು ಆಗಬೇಕು. ಲಿಂಗಾಯತರಾದರು, ಅದರಲ್ಲಿ ಲಿಂಗಾಯತ ಉಪಪಂಗಡದವರಾದರು, ಗೌಡಾಸ್ ಆದರು, ಎಲ್ಲರೂ ಆದ್ರೆ ಬ್ರಾಹ್ಮಣರ ಸಹಿತ ಆದ್ರೆ 2 ಸಾರಿ. ಇನ್ನೇನಾಗಬೇಕ್ರಿ? ಇನ್ನು ದಲಿತರು ಮತ್ತು ಮುಸಲ್ಮಾನರು ಆಗಬೇಕು. ಈಗ ಸಿದ್ದರಾಮಯ್ಯ ಇದನ್ನು ನಾಳೆ ನಾಡ್ದು ಇದನ್ನು ಇಡೋದ್ರಿ. ದಲಿತ ಮುಖ್ಯಮಂತ್ರಿ ಆದ್ರಂದ್ರೆ ನಂದು ಸಪೋರ್ಟ್ ಐತಿ, ಇರ್ಲಿಕ್ಕಂದ್ರೆ ಇಲ್ಲ. ಇಲ್ಲಿಗೆ ರಾಜ್ಯ ಏನಾಕೈತಿ ಗೊತ್ತೈತಿರಲ್ಲ ನಿಮಗೆ? ದರ್ಪ, ದಾಂಡೂರ್ಕಿ, ಆವೇಶ, ಕ್ರೋಧ, ಆಕ್ರೋಶ ಇವೆಲ್ಲ ಮುಖ್ಯಮಂತ್ರಿ ಸ್ಥಾನಕ್ಕೆ ಯೋಗ್ಯತೆ ಅಲ್ಲ. ಅನುಭವಿಸಬೇಕು. ಒಬ್ಬ ಸಾಮಾನ್ಯ ಕಾರ್ಯಕರ್ತ ಹೋದರೂ ಸಹಿತ ಭೇಟಿಯಾಗಲಿಕ್ಕೆ ಅವಕಾಶ ಕೊಡ್ಬೇಕು. ನೋಡಿದಿರಿ ಮಣಿ ಮುಂದೆ, ಡಿ ಕೆ ಶಿವಕುಮಾರ್ ಮಣಿ ಮುಂದೆ ಎಷ್ಟು ಸೆಕ್ಯೂರಿಟಿ, ಎಷ್ಟು ದರ್ಪ, ಎಷ್ಟು ಬೆದರಿಸೋದು. ಒಬ್ಬ ಸಾಮಾನ್ಯ ಕಾರ್ಯಕರ್ತ ಭೇಟಿಯಾಗೋದು. ಇನ್ನು ಸಿದ್ದರಾಮಯ್ಯನ ಕಡೆ ಒಂದು ಸ್ವಲ್ಪ ಏನಾದರೂ ಗುದ್ದಾಡಿ ಒಳಗೆ ಹೋಗಿ ಬಾರಯ್ಯ ಬಾರಪ್ಪ ಏನೋ ಗಟ್ಟಿದೋನಿ ಅಂತ ಬೆನ್ನಿಗೆ ಬಡ್ದು ಚಪ್ಪರಿಸಿ ಮಾತಾಡ್ಸೋದಂಥದ್ದು ಒಂದು ಐತಿ. ಆದರೆ ಇದೇ ಒಂದು ಸಾರಿ ನಾನು ಡಿ ಕೆ ಶಿವಕುಮಾರ್ ಮನ್ಯಾಗ 1000 ಕಿಲೋಮೀಟರ್ದಿಂದ ಬಂದೇವೆ, ನಮಗೆ ದಾದಿಲ್ಲ ಪರ್ಯಾದಿಲ್ಲ ಅಂದಾಗ ಓಡೋಡಿ ಒಳಗಿಂದ ಬಂದು ಹೆಗಲ ಮೇಲೆ ಕೈ ಹಾಕಿದ್ದು ತೊಗೊಂಡು ತಿರುಗಾಡಿದ್ದು. ನನಗದು ಫೋಟೋ ಹಾಕ್ತಾನೆ ನೋಡ್ರಿ. ಇಂಥವೆಲ್ಲ ಆಗ್ತಾವೆ. ಸಿದ್ದರಾಮಯ್ಯನ ಸೈತಿ ನಯ ವಿನಯ ಇತ್ತು. ಆದರೆ ಡಿ ಕೆ ಶಿವಕುಮಾರ್ಗೆ ಏನು ಹಣೆ ಬರೋದಾಗಿ ಐತಿಯೋ ಗೊತ್ತಿಲ್ಲ. ಡಿ ಕೆ ಶಿವಕುಮಾರದ ಹಣೆ ಬರೋದಾಗಿತ್ತಂದ್ರೆ ಇದೇ 28ರ ಒಳಗೆ ಮುಖ್ಯಮಂತ್ರಿ ಆಗಬೇಕನ್ನೋದು ನಾ ಹೇಳಿದ್ನಿ. ಆ ಭವಿಷ್ಯ ಇವತ್ತು ನಿಜ ಆಗೈತಿ. ಅದನ್ನು ಎಲ್ಲರೂ ಟ್ರೋಲ್ ಮಾಡಿರಿ, ಕೋಟ್ಯಾಂತರ ಜನ. ಇವತ್ತು ಅದನ್ನು ಬರೀ ಧ್ವನಿ ಅಟ್ಟ ಹಾಕ್ತಾನೆ ನೋಡ್ತೀರಿ. ಹಾಗಾದ್ರೆ ರಾಜಕಾರಣದಲ್ಲಿ ಈಗ DCMದ ಸ್ಥಾನ, ಇನ್ನು DCM ಮಾಡಬೇಕು. DCM 4 ಮಾಡಿರಿ ಅಂದ್ರೆ ಉತ್ತರ ಪ್ರದೇಶದಾಗ ಹೆಂಗಾತು? ಭಾರತೀಯ ಜನತಾ ಪಕ್ಷದಾಗ 4 ಮಂದಿನ DCM ಮಾಡಿ ಹಳ್ಳ ಹರಿದ ಹೋತು. ಅವೆಲ್ಲ ಮಾಡಬಾರ್ದು. ಸಂಪುಟ ದರ್ಜೆ ಸ್ಥಾನ ಮಾಡಿ ಯಾರ್ಯಾರು ಏನು ಬದಲಾವಣೆ ಮಾಡ್ಬೇಕು ಅದು ನಿಮ್ಮ ವಿವೇಚನೆಗೆ ಬಿಟ್ಟ ವಿಷಯ. ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕಕ್ಕೆ ಅನ್ಯಾಯ ಆದ್ರೆ ಮಾತ್ರ ಸಿಡ್ದು ಹೇಳೋರು. ಇಲ್ಲಿ ಅಲ್ಪಸಂಖ್ಯಾತರಿಗೆ ಸ್ಥಾನಮಾನ ಕೊಡಲೇಬೇಕು. ನಾವು ಹೇಳಿದ್ದೀವಿ. ಜಮೀರ್ ಅಹ್ಮದ್ ಬಲಾಢ್ಯ ಶಕ್ತಿಯೊಂದಿಗೆ ಜಮೀರ್ ಅಹ್ಮದನ್ನು ಅಡಿಗಾಡ್ಸೋಕ್ಕೆ ಸಾಧ್ಯ ಇಲ್ಲ. ಜಮೀರ್ ಅಹ್ಮದ್ ಒಂದು ದೊಡ್ಡ ಗಟ್ಟಿ ಕುಳ. ಅಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ತನ್ನದೇ ಆದಂಥ ಒಂದು ಶಕ್ತಿ ಇಟ್ಕೊಂಡಾನ.
ಅಂಥವರಿಗೆ ಉನ್ನತ ಸ್ಥಾನ ಕೊಡಬೇಕು. ಬೆನ್ನ ಸಲೀಂ ಅಹ್ಮದ್ 2ನೇ ನಾಯಕ ಕರ್ನಾಟಕ ರಾಜ್ಯದಲ್ಲಿ. ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ ಈ ಕಡೆ ಕೊಡ್ರಿ, ಆ ಕಡೆ ಜಮೀರ್ ಅಹ್ಮದ್. ಮುಂದೆ 28ಕ್ಕೆ ನೋಡ್ರಿ ಮತ್ತೆ ತಯಾರಾಗತೈತಿ ಸೈನ್ಯ. ಮತ್ತೆ ಸಿದ್ದರಾಮಯ್ಯನ ನೇತೃತ್ವದಾಗ ರಥ ಹೋಗಬೇಕು. ಸಿದ್ದರಾಮಯ್ಯ ಬರೀ ಕೈ ಬೀಸಿರ ಸಾಕು, 28ಕ್ಕೆ ಸರ್ಕಾರ ಬರ್ತೈತಿ. ಆದರೆ ಇದು ಗುದ್ದಾಡದಾಗ ಮುಖ್ಯಮಂತ್ರಿ ಏನಾದರೂ ನೋವು ಮಾಡಿ ಕಸ್ಕೊಂಡ್ರ ಕುರುಬನ ಶಾಪು ಭಾಳ ಕೆಟ್ರಿ. ಗೊತ್ತೈತಿರಲ್ಲ, ಏನಾರು ಒಂದು ಅಂಗಡಿ ಓಪನಿಂಗ್ ಮಾಡ್ಬೇಕಾದ್ರೆ ಕುರುಬ ಬೇಕು. ಬೋಣಿಗೆ ಮಾಡ್ಬೇಕಾದ್ರೂ ಕುರುಬನ ಕಡೆದ ಪೂಜೆ ಮಾಡಿ ತೊಗೊಂಬರ್ತಾರೆ. ಕೆಲವು ಸಿದ್ಧಾಂತಗಳದಾವ, ಹಳೇ ಇತಿಹಾಸಗಳದಾವ. ಅದರ ಸಲುವಾಗಿ ಸಿದ್ದರಾಮಯ್ಯ ಈ ಕುರುಬನ ಮನಸ್ಸು ನೋವು ಮಾಡಬೇಡ್ರಿ, ಪ್ರೀತಿ ವಿಶ್ವಾಸದಿಂದ ಜೇನು ತಿನ್ನಿರಿ. ಇಲ್ಲಿಕಂದ್ರೆ ಅದು ಹಬ್ಬ ಜೇನು ಕಡಿತಂದ್ರೆ ಗುಮ್ಮಟ್ಟಿ ಅಳ್ತಾವ. ಗೊತ್ತೈತಿ, ಹಿಂದಕ್ಕೆ ಹೇಳೇನ ಇವೆಲ್ಲ ವಿಷಯಗಳು. ಹಾಗಾದ್ರೆ ಕರ್ನಾಟಕದ ಮಹಾಜನತೆ ರಿಯಾಲಿಟಿ ಹೇಳಿದ್ದೀನಿ. ಇದರಲ್ಲಿ ಸುರ್ಜೇವಾಲಾ ಏನೇನು ಪಾಠ ಮಾಡಿದ? ಸುರ್ಜೇವಾಲಾದೇನು 10 ಹೋಟಿಲ್ಲ. ಹರಿಯಾಣದಾಗ ದಿಕ್ಕು ದಿವಾಳಿ ಆಗಿದ್ದಂಥ ವ್ಯಕ್ತಿ ಮೊದಲ ಕರ್ನಾಟಕದ ಇನ್ಚಾರ್ಜ್ ಚೇಂಜ್ ಮಾಡಬೇಕು, ಬದಲಾವಣೆ ಮಾಡಬೇಕು. ಎಲ್ಲೋ ಹೊರಗೆ ನಾವು ಕರ್ನಾಟಕ ಇನ್ಚಾರ್ಜ್ ಹಾಕ್ರಿ, ಕರ್ನಾಟಕದವ್ರನ್ನ ಕರ್ನಾಟಕ ಇನ್ಚಾರ್ಜ್ ಮಾಡ್ಬೇಕು. ಅವಂಗೆ ಪರಿಚಯ ಇರ್ತೈತಿ, ಶಕ್ತಿ ಇರ್ತೈತಿ, ಎಲ್ಲಿ ಗ್ರಾಮ ಐತಿ, ಎಲ್ಲಿ ವಿಧಾನಸಭಾ ಕ್ಷೇತ್ರ ಐತಿ ಅನ್ನೋದು. ಇವೆಲ್ಲ ಹೈಕಮಾಂಡ್ ವಿಚಾರ ಮಾಡ್ಬೇಕು ಇದಕ್ಕೆ. ಅದರ ಸಲುವಾಗಿ ಈಗ ಶಾಂತ ರೀತಿಯಿಂದ ಬಕಪಕ್ಷಿಗತೆ ಕಾಕೋತ್ಕೊತಾರ ಭಾರತೀಯ ಜನತಾ ಪಕ್ಷದವರು. ಶಾಂತ ಅದಾರ. ಅವರು ವಿರೋಧ ಪಕ್ಷ ನಾಯಕನ ಒಂದು ಚೇಂಜ್ ಮಾಡಿರಿ ಅಂದ್ರೆ ಮತ್ತೆ ಬಲಾಢ್ಯ ಸೈನ್ಯ ತಯಾರಾಕೈತಿ ಅವ್ರದ್ದು. ಇನ್ನು ಭಾರತೀಯ ಜನತಾ ಪಕ್ಷದವರಿಗೂ ಸಲಹೆ ಸೂಚನೆ ಕೊಡೋ ಸಲುವಾಗಿ ಬರ್ತೀನಿ. ಯಾವ ರೀತಿ 28ಕ್ಕೆ ನೆಟ್ವರ್ಕ್ ನೀವು ಮಾಡ್ಬೇಕು ಅನ್ನೋದು ಸಲಹೆ ಕೊಡ್ತೀನಿ. ವಿಜೇಂದ್ರಗಂತೂ ಕೊಡ್ಕೋತಿದ್ದೀವಿ. ವಿಜೇಂದ್ರ ನಮಗೆ ಭಾಳ ಅನ್ನೋಣ ಸಂಬಂಧ ಕರೆದು ಮಾತಾಡ್ಸೋಣ ಪಾಪ, ನಾವು ಹೇಳ್ತೀವಿ, ಇನ್ನೂ ಹೇಳ್ತೀವಿ. ವಿಜೇಂದ್ರ ನೀವು ಮುಖ್ಯಮಂತ್ರಿ ಆಗೋ ಸಲುವಾಗಿ ನಮ್ಮಲ್ಲಿ ಏನೈತಿ ವಿಷಯಗಳು ನಿನಗೆ ಹೇಳ್ತೀವಿ. ಹಾಗಾದರೆ ಯೂಟ್ಯೂಬ್ದಾಗ ಬಟನ್ ನೋಡ್ರಿ, ಫೇಸ್ಬುಕ್ ಫಾಲೋ ಮಾಡಿರಿ. ಮತ್ತೊಂದು ಕಡೆಗೆ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.